ಸ್ನೇಹಿತರೆ ನಿಮ್ಗೆ ಒಂದು ಬ್ಯೂಟಿಫುಲ್ ವಾಟರ್ಫಾಲ್ ತೋರಿಸ್ತೀನಿ. ವಸುಧರ ವಾಟರ್ಫಾಲ್ಸ್ ಮನಾ ವಿಲೇಜ್, ನಮ್ಮ ಇಂಡಿಯಾದ ಲಾಸ್ಟ್ ವಿಲೇಜ್. ಮೊದಲು ಬಂದ್ಬಿಟ್ಟು ಲಾಸ್ಟ್ ವಿಲೇಜ್ ಆಗಿತ್ತು, ಇವಾಗ ಇಂಡಿಯಾದ ಫಸ್ಟ್ ವಿಲೇಜ್. ಇಂಡಿಯಾದ ಫಸ್ಟ್ ವಿಲೇಜಲ್ಲಿರುವಂಥ ಒಂದು ಫಾಲ್ಸ್ ವಸುಧರ ಫಾಲ್ಸ್. ಈ ಒಂದು ಫಾಲ್ಸ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿದೆ. ನಾನು ತೋರಿಸ್ತೀನಿ ಇಲ್ಲಿಂದ ಲೊಕೇಶನ್ ಹೆಂಗಿದೆ ಅಂತ. ಸೊ ಸಚ್ ಅಮೇಜಿಂಗ್ ಯಾರ್, ನಿಜವಾಗ್ಲೂ ಈ ಒಂದು ಲೊಕೇಶನ್ಸ್ ಅಂತೂ ಫೆಂಟಾಸ್ಟಿಕ್ ಇದಾಗಿರೋ. ಇದು ಬಂದ್ಬಿಟ್ಟು ಮಾನಾ ವಿಲೇಜಿಂದ 5 ಕಿಲೋಮೀಟ್ರ್ ಇದೆ. ಸೊ ನೋಡಿ ಇಲ್ಲಿಂದ ಬಂದ್ಬಿಟ್ಟು ನಡಿಬೇಕಾದ್ರೆ ಟ್ರೆಕ್ಕಿಂಗು ನೋಡಿದ್ರ. ನಾನು ಇಷ್ಟು ದೂರ ಬಂದಿದ್ದೀನಿ, ಅದಾಗ ಬಂದ್ಬಿಟ್ಟು ಹೋಗಲೇಬೇಕಂಬಿಟ್ಟು ಡಿಸೈಡ್ ಆಗಿದ್ದೀನಿ. ಸೊ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಇಲ್ಲಿಂದ ಬರೋಕ್ಕಾಗಿಲ್ಲ ಪಾಪ. ನಮ್ಮ ಫ್ರೆಂಡು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾನೆ ಪಾಪ ಅವನು. ಅದಕ್ಕೆ ಬಂದ್ಬಿಟ್ಟು ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಇಲ್ಲಿಂದ. ಸೊ 5 ಕಿಲೋಮೀಟ್ರ್ ಇದೆ ಗುರು ಟ್ರೆಕ್ಕಿಂಗು. ಯಾಕಂದರೆ ಇಲ್ಲಿ ಗಂಟ ಬಂದಿದ್ದೀವಿ ಈ ಮಾನಾ ವಿಲೇಜ್ ಗಂಟ. ಸೊ ಇದನ್ನು ನೋಡಲೇಬೇಕಾಗತ್ತೆ, ನಮ್ಗೆ ಗೊತ್ತಲ್ಲ. ಡ್ರೀಮ್ ಪ್ಲೇಸ್ ಗುರು. ಇಲ್ಲಿರುವಂಥ ಬಂದ್ಬಿಟ್ಟು 4 ಪ್ಲೇಸಸ್ ನೀವು ಕವರ್ ಮಾಡಲೇಬೇಕು. ಯಾ ಸೊ ಇಲ್ಲಿಂದ ಬಂದ್ಬಿಟ್ಟು 4 ಪ್ಲೇಸ್ ಗುರು. ಟೋಟಲ್ 4 ಪ್ಲೇಸ್ ನೀವು ಕವರ್ ಮಾಡಬೇಕು. ವ್ಯಾದವ್ಯಾಸ ಗುಹಾ, ಸರಸ್ವತಿ ಫಾಲ್ಸು, ಪಂಚಪಾಂಡ್ರವರು, ಅಲ್ಲಿಂದ ಬಂದ್ಬಿಟ್ಟು ಸ್ವರ್ಗಕ್ಕೆ ಹೋದಂಥ ಒಂದು ಪ್ಲೇಸು, ಮತ್ತು ಬಂದ್ಬಿಟ್ಟು ಇಲ್ಲಿ ವಸುಧರ ಫಾಲ್ಸ್, ಮನಾ ವಿಲೇಜ್. ಈ 4 ನೋಡಲೇಬೇಕಾಗಿರೋಂಥ ಒಂದು ವ್ಯೂ ಪಾಯಿಂಟು. ಸೊ ಮೇಯ್ನ್ ಪಾಯಿಂಟ್ಸ್ ಇವೆ. ಈ ಮಾನಾ ವಿಲೇಜ್ ನೋಡ್ಕೊಂಡ್ರೆ ಹೆಂಗಿದೆ ಅಂತ ವ್ಯೂಸು. ಸೊ ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ನಾನು ತೋರಿಸ್ತೀನಿ ಲೊಕೇಶನ್ಸ್ ನೋಡಿದಿರೋ ಒಂದು ಸತಿ. ಸೊ ನೋಡಿದ್ರಾ ಹೆಂಗಿದೆ ಅಂತ. ವಾವ್, ಇಲ್ಲಿಂದ ನಿಮ್ಗೆ ಇಂಡಿಯಾ ಲೊಕೇಶನ್ ಕಾಣ್ತೈತೆ ನೋಡಿ ಹೆಂಗಿದೆ ಅಂತ. ಸ್ವರ್ಗ ಆಗೋರಿ ಈ ಒಂದು ಪ್ಲೇಸ್ ಮಾತ್ರ ನೋಡಿ, ಅಲ್ಟಿಮೇಟ್. ನೋಡಿದ್ರೆ ಹೆಂಗಿದೆ ಈ ಪ್ಲೇಸು. ಈ ಒಂದು ಪ್ಲೇಸ್ ಅಂತೂ ನನಗೆ ಎಷ್ಟು ಇಷ್ಟ ಆಗಿದೆ ನೋಡಿದ್ರೆ. ಈ ಒಂದು ಪ್ಲೇಸ್ ಅಂತೂ ಫೆಂಟಾಸ್ಟಿಕ್ ಆಗಿದೆ ಅವರು ನಿಜವಾಗ್ಲು. ಸೊ ನೋಡಿ ಹೆಂಗಿದೆ ಅಂತ ಪ್ಲೇಸು. ನೋಡ್ತಾ ಇದ್ದೀನಿ ಮತ್ತೆ ಮತ್ತೆ ನೋಡ್ಬೇಕಂತ ಆ ಥರ ಇದೆ. ಸ್ನೇಹಿತರೆ ನೋಡಿ ಹೆಂಗಿದೆ ಅಂತೆಲ್ಲ ಕಲ್ಲು ನೋಡಿದ್ರ. ಸೊ ಈ ರೋಡೆಲ್ಲ ಫುಲ್ ಕಲ್ಲು ಗುರು. ಈ ಥರ ಪರ್ವತ, 2 ಪರ್ವತ ನೋಡಿ. ಈ ಒಂದು ಪರ್ವತ ಕ್ರಾಸ್ ಮಾಡ್ಬೇಕು, 2 ಪರ್ವತ. ಸೊ ಅದು ನೋಡ್ಬಿಟ್ಟು ನಾರ್ಮಲ್ ಚಿಕ್ಕ ಚಿಕ್ಕ ಬೆಟ್ಟ ಅಲ್ಲ ಗುರು, ನೋಡಿದ್ರಲ್ಲ. ಸೊ ಇಷ್ಟೊಂದು ದೊಡ್ಡ ಪರ್ವತ ಇಲ್ಲೇನಿದೆ ನೋಡಿ. ಈ ಥರ ಪರ್ವತ ಅನ್ನೋದ್ರೆ ನಾವು ಈ ಥರ ಕ್ರಾಸ್ ಮಾಡಿ ಹೋಗ್ಬೇಕು. ಈ ಥರ ಪರ್ವತ 2 ಪರ್ವತ ಕ್ರಾಸ್ ಮಾಡ್ಬೇಕು ಇಲ್ಲಿ. ಸೊ ನೋಡಿ ಮನಾ ವಿಲೇಜಲ್ಲಿರುವಂಥ ಒಂದು ಸೊ ಈ ಒಂದು ವಾಟರ್ ಫಾಲ್ಸ್ ಏನಿದೆ ಜೋಲಿ ಇಷ್ಟೊಂದು ಸುಸ್ತಾದ ಗೊತ್ತಾ. ಇವಾಗ ಒಂದು ಪರ್ವತ ಆದರೆ ಕ್ರಾಸ್ ಮಾಡಿ ಬರ್ತಾ ಇದ್ದೀನಿ ಗುರು. ಸುಮಾರು 5 ಕಿಲೋಮೀಟ್ರ್ ಮೇಲೆ ಇರುತ್ತೆ. ನಮ್ಮ ಥರ ಕಿಲೋಮೀಟ್ರ್ ಅಂದರೆ ಸೊ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರಲ್ಲ. ಈ 1 ಕಿಲೋಮೀಟ್ರ್ ಅಂದರೆ ಒಂದು ಬೆಟ್ಟ ಎತ್ತಿಲ್ದ್ರೆ ಹೆಂಗಿರುತ್ತೆ ಇಲ್ಲಿ. ಇವಾಗ ನೀವು ಸ್ಟ್ರೈಟಾಗಿ ಹೋದರೆ 1 ಕಿಲೋಮೀಟ್ರ್ ನಿಮ್ಗೆ ಅಷ್ಟೊಂದು ಏನಾಗಲ್ಲ. ಸೊ ಅಪ್ ಆ್ಯಂಡ್ ಡೌನ್ ಹೋಗಿ ನೀವು ಈ ಥರ. ಸೊ ನೀವು 1 ಕಿಲೋಮೀಟ್ರ್ ಅಂದರೆ ಹೆಂಗಿರುತ್ತೆ ಗೊತ್ತಾ. ನಾವು ಬಂದ್ಬಿಟ್ಟು ಇವಾಗ ಈ ಒಂದು ಫಾಲ್ಸ್ ವಾಟರ್ ಫಾಲ್ಸ್ ನೋಡೋಕೆ ಬಂದ್ಬಿಟ್ಟು ಸೊ ವಸುಧರ ವಾಟರ್ ಫಾಲ್ಸು, ಮನಾ ವಿಲೇಜ್, ಇಂಡಿಯಾ ಲಾಸ್ಟ್ ಲ್ಯಾಂಡು. ಸೊ ಈ ಒಂದು ವಿಲೇಜಲ್ಲಿರೋದಂತ ನೋಡಿ ಪರ್ವತನ ದಾಟಿ ಬರ್ತಾ ಇದ್ದೀವಿ. 2 ನೋಡಿ ಈ ಥರ ನೀವು ಚಿಕ್ಕ ಚಿಕ್ಕ ಬೆಟ್ಟ ನೋಡಿದ್ದೀರಾ, ಈ ಥರ ಪರ್ವತ ನೋಡಿರಲ್ಲ ಗೊತ್ತಲ್ಲ. ಸೊ ನೋಡಿ ಈ ಥರ ಪರ್ವತ ಏನಿದೆ ನೋಡಿ, ನೋಡಿದ್ರಾ ಇಲ್ಲಿ ನೋಡಿ ಮನಾ ವಿಲೇಜ್ ಲಾಸ್ಟಲ್ಲಿದೆ ಮನಾ ವಿಲೇಜು. ಇಲ್ಲಿಂದ ಬರ್ಬಿಟ್ಟು ಈ ಪರ್ವತ ಕ್ರಾಸ್ ಮಾಡಿ ಇಲ್ಲಿ ಇನ್ನೂ ಒಂದು ಪರ್ವತ ಇದೆ ಗುರು. ಈ ಪರ್ವತ 2 ಪರ್ವತ ಕ್ರಾಸ್ ಮಾಡಬೇಕು. ಈ ನೋಡಿ ಇದು 2 ಕ್ರಾಸ್ ಮಾಡಿದ್ರೆ ನಮಗೆ ಫಾಲ್ಸ್ ಸಿಗುತ್ತೆ. ಸೊ ಇಲ್ಲಿ ಗಂಟ ನಾನು ಸುಮಾರು 5 ಕಿಲೋಮೀಟ್ರ್ ನಡಿಬೇಕು. ಇವಾಗ 3 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ ಇಷ್ಟೊಂದು ಬೆಟ್ಟ ಹತ್ತು ಇಲ್ದು ಇನ್ನೂ 3 ಕಿಲೋಮೀಟ್ರ್ ಇದೆ ಗುರು. ಇಲ್ಲಿಂದ ತೋರಿಸಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು ಫಾಲ್ಸು. ಇನ್ನು ಮುಂದೆ ಹೋದ ತಕ್ಷಣ ನಮಗೆ ಫಾಲ್ಸ್ ಸಿಗುತ್ತೆ. ಇಲ್ಲಿ ನೋಡಿದ್ರೆ ಇಷ್ಟು ಖುಷಿ ಇಲ್ಲ. ಸೊ ಓಕೆ, ನಾನು ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿದ್ರಾ ಎಷ್ಟೊಂದೋ ಜನ ಕಷ್ಟಪಟ್ಟು ಬರ್ತಾಯಿದ್ದಾರೆ. ತುಂಬ ಟೈಮ್ ಆಗುತ್ತೆ ಗುರು ಹೋಗೋಕೆ. ಇಲ್ಲಿ ನೋಡಿ ಸೊ ಎಷ್ಟೊಂದು ಟೈಮ್ ಆಗುತ್ತೆ ಗೊತ್ತಾ. ಇದು ಚಿಕ್ಕ ನಾರ್ಮಲ್ ಥರ ರೋಡ್ ಅಂದರೆ ಓಕೆ. ಈ ಥರ ಒಂದು ಪರ್ವತ ನೋಡಿ, ಇಷ್ಟೊಂದು ಪರ್ವತ ಈ ಥರ ಕ್ರಾಸ್ ಮಾಡ್ಬೇಕಂದ್ರೆ ನೀವು ಸೊ ನೋಡಿದ್ರಾ ಎಷ್ಟೊಂದು ಟೈಮ್ ಆಗುತ್ತೆ ಗೊತ್ತಾ. ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ ಮುಂದೆ. ಎಷ್ಟು ಕಷ್ಟಪಟ್ಟರು ಸಹ ನಾವು ಅಂದ್ಕೊಂಡಿದ್ದೆಲ್ಲ ಫುಲ್ ನೋಡಲೇಬೇಕು ಗೊತ್ತಲ್ಲ. ಸೊ ವಸುಧರ ಫಾಲ್ಸು, ಮನಾ ವಿಲೇಜಲ್ಲಿರುವಂಥ 4 ಪ್ಲೇಸಸ್ಸು, ಡ್ರೀಮ್ ಪ್ಲೇಸಸ್ಸು, ನಾನು ನೋಟ್ ಮಾಡಿರೋಂಥ ಒಂದು ಪ್ಲೇಸಸ್ಸು ತೋರಿಸ್ತೀನಿ ನಿಮಗೆ. ಸೊ ನನ್ನ ಕಣ್ಣಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಅದ್ಭುತವಾದ ಭಾರತವನ್ನು, ಅಖಂಡ ಭಾರತ ಆ ಥರ ಈ ಒಂದು ಭಾರತವನ್ನು, ಸುಂದರವಾದ ಭಾರತವನ್ನು ನನ್ನ ಕಣ್ಣಿಂದ ನಾನು ನಿಮಗೆ ತೋರಿಸ್ತೀನಿ. ಮೂವನ್ ಬಂದ್ಬಿಟ್ಟು ಆಲ್ರೆಡಿ ನಾನು 3 ಕಿಲೋಮೀಟ್ರ್ ಬಂದು ಇನ್ನೂ 2 ಕಿಲೋಮೀಟ್ರ್ ಇದೆ. ಇಲ್ಲಿಂದ ವೇ ನೋಡಿ ಹೆಂಗಿದೆ ಅಂದ್ಬಿಟ್ಟು ಮನಾ ವಿಲೇಜ್ ಗೊತ್ತಲ್ಲ. ಸೊ ಮನಾ ವಿಲೇಜಿಂದ ಬಂದ್ಬಿಟ್ಟು ಇಲ್ಲೊಂದು ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೆ ನಾನು, ವಸುಧರ ವಾಟರ್ ಫಾಲ್ಸ್. ಇನ್ನು 5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಒಂದು 3 ಕಿಲೋಮೀಟ್ರ್ ಇದೆ ನೋಡಿ. ಇವತ್ತು 3 ಕಿಲೋಮೀಟ್ರ್ ಬಂದಿದೆ ಸರ್. ಇನ್ನು ಬಂದ್ಬಿಟ್ಟು ಇನ್ನು 2 ಕಿಲೋಮೀಟ್ರ್ ಇದೆ. ಸೊ ಈ ಒಂದು ವಸುಧರ ವಾಟರ್ ಫಾಲ್ಸ್ ಬರೋಕ್ಕೆ ಬಂದ್ಬಿಟ್ಟು ಮನಾ ವಿಲೇಜಿಂದ 5 ಕಿಲೋಮೀಟ್ರ್ ಇದೆ. 5 ಕಿಲೋ ಗೊತ್ತಲ್ಲ, ಈ ಥರ ಹಿಮಾಲಯ ಪರ್ವತಗಳನ್ನ ಈ ಥರ ನೋಡಿ ಪರ್ವತ ಕ್ರಾಸ್ ಮಾಡಿ ಬರ್ಬೇಕು. 2 ಪರ್ವತ ಇದೆ ನೋಡಿ. ಇಲ್ಲಿಂದ ವೇ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ನೋಡಿ ಇದನ್ನು ಕ್ರಾಸ್ ಮಾಡಿ ಇಲ್ಲದ ಮೇಲೆ ಹೋಗ್ಬೇಕು. ಈ ಥರ ಇನ್ನೂ ಒಂದು ಬರುತ್ತೆ ನಮ್ಮ ಗುರು. ನೋಡಿ ಹೆಂಗಿದೆ ಗೊತ್ತಾ. ಇದೆಲ್ಲ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ ನಿಮ್ಗೆ ಯಾವ ಥರ ಅಂದ್ಬಿಟ್ಟು. ಇವಾಗ ನಾವು ಇದನ್ನು ಕ್ರಾಸ್ ಮಾಡಿ ಇಳ್ಕೊಂಡು ಹೋಗಬೇಕು.
ನೋಡ್ದ ಗಂಗಾಜಲ ನೋಡಿ, ಆಕಾಶದಿಂದ ಬಂದ್ಬಿಟ್ಟು ಗಂಗಾಜಲ ತರಿಸ್ತಾ ಇದ್ದಾರೆ. ಆ ಒಂದು ಕೊನೆ ಪಾಯಿಂಟ್ ತುದಿಯಿಂದ ಬಂದ್ಬಿಟ್ಟು ಗಂಗಾಜಲ ಬರ್ತಾ ಇದೆ ನೋಡಿ. ಆ ಎಲ್ಲ ಆಕಾಶದಿಂದ ಮೋಡ ಕರಗಿ ಆ ಒಂದು ನೀರು ಪರಿವರ್ತನೆ ಆಗಿ ನೋಡಿದ್ರೆ ಆ ಗುರು ಅದೇ ಲಾಸ್ಟ್ ಈ ಒಂದು ಹಿಮಾಲಯ ಪರ್ವತ ನೋಡಿ ಹೆಂಗಿದೆ ಅಂತ. ಈ ಪರ್ವತ ಶ್ರೇಣಿ ಅಲ್ಲಿಂದ ನೀರು ಅದರ ಬರ್ತಾ ಇದೆ ಇಲ್ಲಿಂದ ನೋಡಿ. ಸೊ ಈ ಗಂಗಾಜಲ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ವಾಟರ್ ಫಾಲ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಅಂದ್ಬಿಟ್ಟು ಹಿಂಗೆ ನೋಡಿದ್ರ. ಸೊ ಇವರೆಲ್ಲ ಇಲ್ಲಿದ್ದಾರೆ ನೋಡಿ, ಎಲ್ಲ ಟ್ರೆಕ್ಕಿಂಗು ನೋಡಿದ್ವಿ ಹಿಂಗೆ ಅಂದ್ಬಿಟ್ಟು. ಸೊ ಟ್ರೆಕ್ಕಿಂಗ್ ನೋಡಿ ಸ್ವಲ್ಪ ಕಷ್ಟಕರವಾದಂಥ ಒಂದು ಟ್ರೆಕ್ಕಿಂಗು ನೋಡಿ ವೇ ಹೆಂಗಿದೆ ಅಂತ. ಸೊ ನಾವು ಈ ಬಂದ್ಬಿಟ್ಟು ಇದೊಂದು ವಾಟರ್ ಫಾಲ್ ನೋಡೋಕ್ಕೆ ಎಷ್ಟೋ ಕಷ್ಟಪಟ್ಟು ಹೋಗ್ಬೇಕು. ಟ್ರೆಕ್ಕಿಂಗ್ ಮಾಡಿ ಎಲ್ಲ ನಿಜವಾಗ್ಲೂ ಒಂದು 2-3 ಅವರ್ ಆಗುತ್ತೆ. ಈ 5 ಕಿಲೋಮೀಟ್ರು ನಾನು ಹೇಳ್ದಲ್ಲ, 5 ಕಿಲೋಮೀಟ್ರ್ ಅಂದರೆ ಒಂದೇ ಥರ ವೇ ಇದ್ದರೆ ನೀವು ಹೋಗ್ಬಿಡ್ಬೋದು, ಹೆಂಗೆ ಕಷ್ಟ ಆಗೋಲ್ಲ. ಬೆಟ್ಟ ಹತ್ತಿ ಇಳಿದು ಈ ಥರ ಕಾಲುವೆಗಳು ಎರಡು ಬರುತ್ತೆ, ಈ ಥರ ಕ್ರಾಸ್ ಮಾಡಿ ಮುಂದೆ ನೋಡಿ ಚಿಕ್ಕ ಚಿಕ್ಕ ರೋಡೆಲ್ಲ ಹೋಗಬೇಕು. ಈ ಒಂದು ಬ್ಯೂಟಿ ನೋಡೋಕ್ಕೆ ಎಷ್ಟೋ ಕಷ್ಟಪಟ್ಟು ಹೋಗ್ಬೇಕು ಗೊತ್ತಾ. ಸೊ ಇನ್ನು ಸ್ವಲ್ಪ ಬಂದುಬಿಟ್ಟಿದ್ದೀವಿ, ಇಷ್ಟೊಂದು ದೂರ ಬಂದಿದ್ದೀನಿ ಬಂದ್ಬಿಟ್ಟು ಜಸ್ಟ್ ಇನ್ನು 2 ಕಿಲೋಮೀಟ್ರ್ ಮಾತ್ರ ಇಲ್ಲಿಂದ ನಾನು ತೋರಿಸಿ ಬನ್ನಿ ನಿಮ್ಗೆ ಹೆಂಗಿದೆ ಅಂತ. ಸೊ ಜಸ್ಟ್ ನಾವು ಮೂವ್ ಫಾರ್ವರ್ಡ್ ಆಗ್ತಾ ಇರಬೇಕು ನೋಡಿ. ಈ ಥರ ಎಷ್ಟೊಂದು ದೂರ ಸಿಗುತ್ತೆ ನಮ್ಗೆ ಗೊತ್ತಾ. ಇವೆಲ್ಲ ಫುಲ್ ಕ್ರಾಸ್ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೇಕು. ಈ ಥರ ನೋಡಿ ಹೆಂಗೆ ಹೋಗ್ತದೆ ನೋಡಿ ಇಲ್ಲಿ. ಹಾಯ್ ಸ್ನೇಹಿತರೆ ನೋಡಿ, ಈ ಒಂದು ಬ್ಯೂಟಿ ನೋಡೋಕ್ಕೆ ನಾವು ಇಷ್ಟೊಂದು ದೂರದಿಂದ ಬರ್ತಾಯಿದ್ದು. ಸೊ ಗೊತ್ತಲ್ಲ, ಅದಿಲ್ಲೇ ಬಂದ್ಬಿಟ್ಟು 5 ಕಿಲೋಮೀಟ್ರ್ ಅಂತಾರೆ ಗುರು. 5 ಕಿಲೋಮೀಟ್ರ್ ಅಲ್ಲ, ನೀವು ಒಂದು ಹಿಮಾಲಯ ಈ ಒಂದು ಪರ್ವತ ಕ್ರಾಸ್ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಕಷ್ಟ ಇದೆ ಗೊತ್ತಾ. ನೋಡಿ ಈ ಒಂದು ಬ್ಯೂಟಿ ನೋಡೋಕ್ಕೆ ಇಷ್ಟು ಕಷ್ಟಪಟ್ಟು ಬರ್ತಾರೆ ನಿಜವಲ್ಲೂ. ಇನ್ನೂ ತುಂಬ ಇದೆ ಗುರು. 5 ಕಿಲೋಮೀಟ್ರ್ ಅಲ್ಲ, ಇದೇ ಗೊತ್ತಾ, ಪರ್ವತ ಮೇಲೆ ನೀವೆಲ್ಲ ಫುಲ್ ಕಿಲೋಮೀಟ್ರ್ ಲೆಕ್ಕ ಹಾಕಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಇವ್ರು ಹೇಳ್ತಾರೆ 5 ಕಿಲೋಮೀಟ್ರ್ ಅಂತ. ಹತ್ತತ್ರ ಒಂದು 10 ಕಿಲೋಮೀಟ್ರ್ ಜರ್ನಿ ಇದೆ ಗುರು ಸುಮಾರು. ಅಂದರೆ ಯಾಕಂದರೆ ಮೇಲೆ ಹೋಗಿ ಕೆಳಗಡೆ ಇಳಿದು ನೋಡಿದ್ರಲ್ಲ. ಸೊ ಈ ಒಂದು ಟ್ರೆಕ್ಕಿಂಗ್ ಮಾತ್ರ ತುಂಬಾ ಕಷ್ಟ. ಪರ್ವತ ಅಂದರೆ ಅಷ್ಟೊಂದು ಸಾಮಾನ್ಯ ಅಲ್ಲ. ಸೊ ನೀವು ಬೆಟ್ಟ ಹತ್ತು ಇಳಿದು ಬಿಡ್ಬೋದು, ಆದರೆ ಈ ಥರ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ ಗುರು. ಸೊ ನಾವು ಇಂಡಿಯಾದ ಲಾಸ್ಟ್ ಲ್ಯಾಂಡ್ಗೆ ಸುಸ್ವಾಗತ. ಇಂಡಿಯಾದ ಲಾಸ್ಟ್ ಲ್ಯಾಂಡ್ ನಾವು ರೀಚ್ ಆಗಿದೆ ಬಂದ್ಬಿಟ್ಟು ನೋಡಿ. ಇಂಡಿಯಾದ ಲಾಸ್ಟ್ ಲ್ಯಾಂಡ್ ತೋರಿಸ್ತೀನಿ ನಿಮಗೆ, ನೋಡಿದ್ರಲ್ಲ. ಸೊ ಇದೆಲ್ಲ ನಮ್ಮ ಇಂಡಿಯಾದ ಲಾಸ್ಟ್. ಇದು ಆಚೆ ಬಂದ್ಬಿಟ್ಟು ಚೀನಾ, ಟಿಬೇಟ್, ಸೊ ಇದೆಲ್ಲ ಬರ್ತೀನಿ ನಿಮಗೆ ನೋಡಿದ್ರ. ಈ ಕಡೆ ಹೋದರೆ ಯುರೋಪ್. ಸೊ ಇಂಡಿಯಾ ಮಾತ್ರ ಇಲ್ಲಿಗೆ ಲಾಸ್ಟ್ ನಮ್ಮ ಇಂಡಿಯಾ. ಇನ್ನು ಮುಂದೆ ಗಂಟ ಇದೆ. ಸೊ ಇಂಡಿಯಾ ಬಾರ್ಡರ್ ನೋಡಿ. ಈ ಒಂದು ಬ್ಯೂಟಿ ನೋಡೋಕ್ಕೆ ಇಷ್ಟು ಕಷ್ಟಪಟ್ಟು ಬಂದಿರೋದು. ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿಬಿಟ್ಟಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಚಿಕ್ಕ ಹೊಲ, ಅದೇ ಬಂದ್ಬಿಟ್ಟು. ಸೊ ನಾವು ಈ ಒಂದು ಎಷ್ಟೊಂದು ಕಷ್ಟಪಟ್ಟು ಬಂದಿದೆ ಗುರು. ಈ ಬಂದ್ಬಿಟ್ಟು ಇಂಡಿಯಾ ಲಾಸ್ಟ್ ವಿಲೇಜ್ ಮನ ವಿಲೇಜ್ ಹತ್ರ ಬಂದ್ಬಿಟ್ಟು ನೋಡಿದ್ರ. ಈ ಒಂದು ವಸುಧರಾ ವಾಟರ್ ಫಾಲ್ ಬರೋಕ್ಕಂತೂ ಇಷ್ಟೊಂದು ಕಷ್ಟ ಇದೆ ಟ್ರೆಕ್ಕಿಂಗು. ನಿಮಗೆ ಇಲ್ಲಿ ಲೊಕೇಶನ್ ತೋರಿಸ್ತೀನಿ ನೋಡಿ ಗುರು, ನೋಡಿ ಹೆಂಗೆ ಅಂತ. ಸೊ ಈ ಥರ ಪರ್ವತಗಳ ಮಧ್ಯೆ ಒಂದು ಮನೆ ಕಟ್ಟಿದ್ದಾರೆ, ಚಿಕ್ಕ ಒಂದೇ ಒಂದು ಮನೆ ನೋಡಿ ಹೆಂಗಿದೆ ಅಂತ. ಸುತ್ತಲೂ ಪರ್ವತಗಳು ನೋಡಿ, ಪರ್ವತ ಶ್ರೇಣಿ ಹೆಂಗಿದೆ ನೋಡಿ. ಅಲ್ಲೂ ಸಹ ರೋಡ್ ಆಗಲಿ ಏನು ರಸ್ತೆ ಆಗಲಿ ಏನೂ ಇಲ್ಲ. ಸೊ ಪರ್ವತಗಳು ನೋಡಿ, ಪರ್ವತ ಶ್ರೇಣಿ ಎತ್ತಿ ಬರಬೇಕಾಗತ್ತೆ. ಇಲ್ಲಿ ಜೀವನ ಮಾಡ್ತಾರೆ ನಿಜವಲ್ಲಿ. ಎಲ್ಲ ಫುಲ್ ಹಸು ಇಟ್ಕೊಂಡು ನೋಡಿ, ಎಷ್ಟೊಂದು ಹಸು ಇದ್ದಾವೆಲ್ಲ, ಹಸು ಇಟ್ಕೊಂಡು ಜೀವನ ಮಾಡ್ತಾರೆ ನಿಜವಲ್ಲಿ. ಇವರ ಜೀವನ ಅಂತೂ ಇವರು ಆಸ್ವಾದಿಸ್ತಾ ಇದ್ದಾರೆ ಬಂದ್ಬಿಟ್ಟು ಈ ಒಂದು ಪ್ರಕೃತಿನ. ಸೊ ಇನ್ನು ಸ್ವಲ್ಪನೇ ಇದೆ, ಬನ್ನಿ ಮುಂದೆ ಹೋಗೋಣ. ಬಂದ್ಬಿಟ್ಟು ನೀವು ತೋರಿಸ್ತೀನಿ. ಬಂದ್ಬಿಟ್ಟು ವಸುಧರಾ ವಾಟರ್ ಫಾಲ್ ಬಂತು ಮನ ವಿಲೇಜ್. ಇಂಡಿಯಾ ಲಾಸ್ಟ್ ಲ್ಯಾಂಡಿಗೆ ರೀಚ್ ಆಗ್ತಾಯಿದ್ದೀವಿ. ನಿಮಗೆಲ್ಲ ಇದೇ ಒಂದು ಟ್ರೆಕ್ಕಿಂಗ್ ಆಯ್ತು ಫುಲ್, ಇದೇ ಒಂದು ಫುಲ್ ವೀಡಿಯೋ ಆಯಿತು. ಸೊ ಮುಂದೆ ಹೋಗೋಣ ಬನ್ನಿ ನಾವು. ನಿಮ್ಗಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಆಗಿಲ್ಲ. ಸೊ ಅದರಿಂದ ನಾವು ಆ ಕಡೆ ಹೋಗೋಕ್ಕಾಗಲ್ಲ. ಸೊ ಮನುಷ್ಯನ ಹೋಗ್ಬೇಕಾಗಿರೋದು ಮುಂದೆ ಇಲ್ಲಿಗಂತಾನೆ ನೋಡಿ. ಸೊ ಇಲ್ಲಿ ಗಂಟ ಹೋಗ್ಬೋದು ನಾವು, ಇದಕ್ಕೆ ಮಿಂಚಿ ಹೋಗೋಕ್ಕಾಗಲ್ಲ ಗುರು, ನೋಡಿದ್ರಲ್ಲ. ಸೊ ನಾವು ಇಷ್ಟು ಗಂಟ ಕವರ್ ಮಾಡಿದ್ದೀವಿ, ಇನ್ನು ಸ್ವಲ್ಪ ಗಂಟೆ ಹೋಗ್ಬೋದು ನಾವು. ಸೊ ಅಲ್ಲಿ ಗಂಟ ಮಾತ್ರ. ಸೊ ಈ ಟ್ರೆಕ್ಕಿಂಗು ಇಂಡಿಯಾ ಲಾಸ್ಟ್ ಲ್ಯಾಂಡ್ ಬರೋಕ್ಕೆ ಎಷ್ಟೊಂದು ಕಷ್ಟ ಇದೆ. ಸೊ ಎಷ್ಟೊಂದು ಪರ್ವತಗಳು ನೋಡಿ. ಸೊ ಇಷ್ಟೊಂದು ಪರ್ವತಗಳು ಹತ್ತಿ ಇಳಿದು ಬರ್ತಾಯಿದ್ದೀವಿ. ಈ ರಸ್ತೆ ರೋಡ್ ನೋಡಿ ಹಿಂಗಿದೆ ನೋಡ್ರ. ಎಲ್ಲ ಕಲ್ಲು ಮುಳ್ಳು ಈ ಥರ. ವಾವ್, ಎಷ್ಟೊಂದು ಈ ಲೊಕೇಶನ್ಸ್ ಅಂತೂ ನೋಡ್ತಾ ಇರ್ರಿ, ನೋಡಿದ್ರ ಯಾವ ಥರ ಇದೆ ನೋಡಿ ಲೊಕೇಶನ್ಸ್. ಆಮೇಲೆ ನೋಡಿ ಪರ್ವತ ಇಲ್ಲದೆ ನೋಡಿದ್ರ. ಸೊ ಜೀವನದಲ್ಲಿ ಲೈಫಲ್ಲಿ ಯಾವನೂ ಸಹ ಈ ಪರ್ವತ ಎತ್ತಕ್ಕಾಗಲ್ಲ. ನಿಮ್ಮ ಲೈಫ್ ಟೈಮಲ್ಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಗೊತ್ತಾ. ಸೊ ಬನ್ನಿ ಹೋಗೋಣ. ಸೊ ನೋಡಿ ಹಿಂಗೆ ಅಂತ ಈ ಲೊಕೇಶನ್ಸ್ ನೋಡಿ ಅನ್ಸುತ್ತೆ, ನೋಡಿದ್ರ ರೋಡು. ಸೊ ಎಲ್ಲ ಕಲ್ಲು, ಎಲ್ಲ ಕಲ್ಲಿಂದನೇ ಕಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ರೋಡ್ ಏನಿಲ್ಲ ಅಲ್ಲ ನೋಡಿ, ಇದೇ ಥರ ಕಟ್ಟಿದ್ದಾರೆ, ಇದೇ ಥರ ಹೋಗ್ಬೇಕಾಗತ್ತೆ.
ಸಾರಿ ಬಾಯ್, ಒಬ್ಬರಿದ್ದಾರೆ ಒಬ್ಬರು ಜಾಗ ಇಲ್ಲ ಗುರು. ಸೊ ಈ ಒಂದು ಕಲ್ಲಲ್ಲಿ ಈ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ನೋಡಿ ಹಿಂಗಿದೆ ಅಂತ. ಸೊ ತುಂಬಾ ಕಷ್ಟ. ಈ ಒಂದು 5 ಕಿಲೋಮೀಟ್ರ್ ಯಾತ್ರೆ ಪರ್ವತ ಶ್ರೇಣಿಗಳನ್ನು ಸಾಹಸ ಮಾಡುವಂಥ ಒಂದು ಯಾತ್ರೆ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ನೋಡಿದ ತಕ್ಷಣ ಭಯಪಟ್ಟ, ನಾಳೆಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಇದನ್ನು ನೋಡಿದ ತಕ್ಷಣ ಹೋಗ್ಬಿಟ್ಟ ಹಿಂದೆ. ನೋಡಿದ್ರ 100 ಜನ ಬಂದರೆ 10 ಜನ ಮಾತ್ರ ಇಲ್ಲಿ ಬರ್ತಾರೆ, 90 ಜನ ವಾಪಸ್ ಹೋಗ್ತಾರೆ ಗುರು. ನೋಡಿದ ತಕ್ಷಣ ಭಯ ಪಡ್ತಾರೆ ಟ್ರೆಕ್ಕಿಂಗ್. ನೋಡಿದ್ರಲ್ಲ ಒಂದ್ಸತಿ ಪರ್ವತ ನೋಡಿ, ಅಲ್ಲಿರುವಂಥ ಒಂದು ವಿಲೇಜ್, ಮೊನಾ ವಿಲೇಜ್. ಸ್ನೇಹಿತರು ನೋಡಿದ್ರಲ್ಲ. ಸೊ ದೂದ್ ಕಾಶ್ ಅಂದರೆ ಏನಕ್ಕೆ ತುಂಬ ಜನ ಅಪ್ ಮೇಲೆ ಸಾಥ ಹೋಗಿ ಬನ್ನಿ. ಸೊ ದೂದ್ ಕಾಶ್ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಗೊತ್ತಲ್ಲ. ಸೊ ಇದೊಂದು ಸ್ವರ್ಗ ಗುರು, ಸ್ವರ್ಗ. ದೇವರೇ ಕ್ರಿಯೇಟ್ ಮಾಡಿರೋಂಥ ಒಂದು ಸ್ವರ್ಗ. ಏನಕ್ಕೆ ಹೇಳಿ ಹಿಮಾಲಯ ಪರ್ವತಗಳಂದ್ರೆ ಇಷ್ಟಪಡ್ತಾರೆ. ನೋಡಿದ್ರಲ್ಲ ಹೆಂಗಿದೆ ಅಂದ್ಬಿಟ್ಟು ಈ ವ್ಯೂ. ಸೊ ನಾವು ಇನ್ನೂ ಮೇಲೆ ಹೋಗ್ಬೇಕಾಗತ್ತೆ ನೋಡಿ. ಹಿಮಾಲಯ ಪರ್ವತಗಳನ್ನೇ ಹತ್ತಿ ಕ್ರಾಸ್ ಮಾಡ್ತಾ ಇರೋಂಥ ಒಂದು ವ್ಯೂ ನಾವು ಇಲ್ಲಿಂದ ನೋಡ್ಕೊಂಡ್ರೆ ನೋಡಿ ಹೆಂಗಿದೆ ಅಂತ. ಸೊ ಇಂಡಿಯಾದ ಲಾಸ್ಟ್ ಇದೆ ಬಂದ್ಬಿಟ್ಟು ನಮ್ಮ ಇಂಡಿಯಾ ಲಾಸ್ಟು. ಓಕೆ, ಇದು ಬಂದ್ಬಿಟ್ಟು ಮನಾ ವಿಲೇಜಿಂದ 5 ಕಿಲೋಮೀಟ್ರ್ ಬಂದರೆ ನಮ್ಮ ಇಂಡಿಯಾ ಲಾಸ್ಟ್ ಇಲ್ಲಿಗೆ. ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಫೆಂಟಾಸ್ಟಿಕ್. ಈ ಒಂದು ಲೊಕೇಶನ್ಸ್ ಅಂತ ನೋಡಿ ಹೆಂಗಿದೆ ಅಂತ. ಓಕೆ, ಫೆಂಟಾಸ್ಟಿಕ್ ಅಂದರೆ. ಸೊ ಫೈನಲಿ ರೀಚ್ಡ್ ನೋಡಿ ಬಂದ್ಬಿಟ್ಟು ಈ ಒಂದು ಸ್ವರ್ಗಕ್ಕೆ ರೀಚ್ ಆಗಿದ್ದೀವಿ. ಈ ಪ್ಲೇಸ್ಗೆ ಬರೋಕ್ಕೆ ನಾನು ಪಟ್ಟಿರೋಂಥ ಕಷ್ಟ ಅಷ್ಟು ಇಷ್ಟಲ್ಲ. ಸೊ ಇದು ಬಂದ್ಬಿಟ್ಟು ಹಿಮಾಲಯ ಪರ್ವತಗಳು ನೋಡಿದ್ರೆ ಇದೇ ಬಂದ್ಬಿಟ್ಟು ಇಂಡಿಯಾದ ಲಾಸ್ಟ್ ಲ್ಯಾಂಡು, ಇಂಡಿಯಾದ ಲಾಸ್ಟ್ ಇಲ್ಲಿಂದ ಬಂದ್ಬಿಟ್ಟು. ಸೊ ಇಂಡಿಯಾ ಫಸ್ಟ್ ವಿಲೇಜ್ ಮನಾ ವಿಲೇಜ್ ನೋಡಿ. ಇಲ್ಲಿಗೆ ಬರಬೇಕಾದ್ರೆ ಅಷ್ಟೊಂದು ಸಾಮಾನ್ಯ ಇಲ್ಲ ಗುರು, ಎಷ್ಟೋ ಕಷ್ಟಪಟ್ಟು ಬರಬೇಕು ಇಲ್ಲಿಗೆ. ಈ ಒಂದು ಪ್ಲೇಸ್ ತಲುಪಕ್ಕೆ ನಿಜವಾಗ್ಲೂ ತುಂಬಾ ಸಾಧನೆ ಮಾಡ್ಬೇಕಂತ ಹೇಳ್ಬೋದು. ಇಲ್ಲಿ ಒಂದ್ಸತಿ ನೋಡಿದ್ರ. ಸೊ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ಈ ಈ ಥರ ಪರ್ವತ ಶ್ರೇಣಿಗಳು ಹತ್ಕೊಂಡು ನೀವು ಒಂದ್ಸತಿ ಮೇಲೆ ನೋಡಿ, ಇದೆಲ್ಲ ನಿಮಗೆ ಹೊಗೆ ಥರ ಆಗ್ಬಿಟ್ಟಿದೆಲ್ಲ ಮಂಜು. ಇದ್ರ ಮೇಲೆ ಪರ್ವತ ಅಲ್ಲಿ ಗಂಟ ಪರ್ವತ ಇದೆ ನೋಡಿದ್ರ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ ಪರ್ವತ. ಈ ಥರ ಪರ್ವತ ಶ್ರೇಣಿಗಳು ಇಲ್ಲಿ ನೋಡಿ. ಆಕಾಶಗಂಗೆ ಈ ಮೇಲೆಯಿಂದ ಆಕಾಶಗಂಗೆ ಬರ್ತಾ ಇದೀವಿ ನೋಡಿ. ಈ ಒಂದು ಸ್ವರ್ಗ ನೋಡೋಕ್ಕೆ ನಾನು ಇಷ್ಟೊಂದು ದೂರ ಬಂದೀನಿ. ಸೊ ಹೋಗಿ ಬನ್ನಿ ಹೋಗೋಣ ಇಲ್ಲಿಂದ ಅಂದ್ಬಿಟ್ಟು ನೋಡಿ. ಇಲ್ಲೆಲ್ಲ ಪರ್ವತ ಶ್ರೇಣಿ ನೋಡಿದ್ರೆ ಹೆಂಗಿದೆ ಅಂತ. ಸೊ ತುಂಬ ಖುಷಿ ಆಗ್ತಾಯಿದೆ. ಪಟ್ಟಿರೋಂಥ ಕಷ್ಟ ಅಷ್ಟು ಇಷ್ಟು ಕಷ್ಟ ಅಲ್ಲ. ಈ ಒಂದು ವ್ಯೂಸು, ಈ ಒಂದು ಲೊಕೇಶನ್ಸು ನನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀವಲ್ಲ. ಸೊ ಇದೆಲ್ಲ ನನ್ನ ಡ್ರೀಮ್ ಆಗಿತ್ತು. ಇವಾಗ ಡ್ರೀಮ್ ಫುಲ್ಫಿಲ್ ರಿಯಲಿ. ಸೊ ಡ್ರೀಮ್ ಫುಲ್ಫಿಲ್ ನೋಡಿ ಹೆಂಗಿದೆ ಅಂತ. ನೋಡಿದ್ರೆ ಈ ಒಂದು ಪ್ಲೇಸಸ್ ನೋಡಿ ಗುರು ಹೆಂಗಿದೆ. ಈ ಒಂದು ಸ್ವರ್ಗಲೋಕನೇ ನೋಡಿ. ದೂದ್ ಕಾಶಿ ಥರ ಇದೆ ಗೊತ್ತಿದೆಲ್ಲ. ಈ ಒಂದು ಪ್ಲೇಸ್ಗೆಲ್ಲ ಫುಲ್ ಬರೋಕ್ಕಾಗಲ್ಲ ನೋಡಿ. ಟ್ರೆಕ್ಕಿಂಗ್ ಅಂತೆಲ್ಲ ಬಂದರೆ ಈ ಒಂದು ಪ್ಲೇಸ್ಗೆ ಬರಬೇಕು ನೋಡಿ. ಸ್ನೇಹಿತರೆ ಫೈನಲಿ ರೀಚ್ ವಸುಧರ ವಾಟರ್ ಫಾಲ್ಸ್. ನೋಡಿದ್ರ ಮನಾ ವಿಲೇಜಲ್ಲಿರೋ ಒಂದು ಫಾಲ್ಸ್ ವಸುಧರ ವಾಟರ್ ಫಾಲ್ಸ್ ಇವತ್ತು ನಾವು ರೀಚ್ ಆಗಿದ್ದೀವಿ ಇವಾಗ. ಸೊ ಟ್ರೆಕ್ಕಿಂಗ್ 10 ಕಿಲೋಮೀಟರ್ 5 ಕಿಲೋಮೀಟರ್ ಅಂತಾರೆ, ಬಟ್ ಆಕ್ಚುಲಿ ಬಂದ್ಬಿಟ್ಟು 10 ಕಿಲೋಮೀಟರ್ ಇದೆ ಈ ಒಂದು ಟ್ರೆಕ್ಕಿಂಗು. ಸೊ ಹಿಮಾಲಯ ಪರ್ವತಗಳು ಹತ್ತಿ ನೋಡಿ ಎಷ್ಟೊಂದು 2-3 ಪರ್ವತ. ಈ ರೋಡ್ ಅಂತೂ ಎಲ್ಲ ಗುರು ಕಲ್ಲಿಂದ ಕಟ್ಟಿರುವಂಥ ಒಂದು ರೋಡ್. ಸೊ ಆಕ್ಚುಲಿ ರೋಡೇ ಇಲ್ಲ, ಚಿಕ್ಕ ಕಲ್ಲಿಂದ ಹಾಕೋ ಶೂ ಇಲ್ಲಾಂದ್ರೆ ಬರೋಕ್ಕಾಗಲ್ಲ ಈ ಒಂದು ಪ್ಲೇಸ್ಗೆ ಅಂತ ನೋಡಿ ಹೆಂಗಿದೆ ಅಂತ. ಸೊ ಮೇಲೆಯಿಂದ ಆದರೂ ವಾಟರ್ ಬರ್ತಾ ಇದೆ. ಫೈನಲಿ ರೀಚ್ ವಸುಧರ ವಾಟರ್ ಫಾಲ್ಸ್. ಇಲ್ಲಿಂದ ಐಸ್ ಗುರು. ಸೊ ಐಸ್ ಬಂದ್ಬಿಟ್ಟು ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿದ್ರೆ ಐಸ್ ಗಡಿ ಕೈ ಅಂತೂ ಫುಲ್ಲು ಶಿವದಾಗೋಯ್ತು. ಸೊ ಅಲ್ಲಿಂದ ಮೇಲೆ ನೋಡಿ ಐಸು ಕೆಳಗಡೆ ಬರ್ತಾಯಿದೆ ನೋಡಿದ್ರ. ಎಲ್ಲ ಹಿಮಾಲಯ ಪರ್ವತ ಇಲ್ಲಿ ನೋಡಿ ಈ ಕಡೆ. ಸೊ ಇಲ್ಲಿಂದ ಮೇಲಿಂದ ಐಸೇ ಬರ್ತದೆ. ಇಲ್ಲೇನು ನೋಡ್ತೀರಿ ನೋಡಿ, ಜೊತೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇದೆಲ್ಲ ಐಸ್ ಇದು ನೋಡಿದ್ರಾ. ಈ ಒಂದು ವಾಟರ್ ಫಾಲ್ ಅಂತೂ ನಿಮ್ಮ ಲೈಫಲ್ಲಿ ನೀವು ಯಾವತ್ತೂ ನೋಡೋಕ್ಕಾಗಲ್ಲ ಈ ಥರ ಒಂದು ವಾಟರ್ ಫಾಲ್ ನೋಡಿ ಹಿಂಗಿದೆ ಅಂತ. ಸೊ ಐಸ್ ನೋಡಿ ಅಲ್ಲಿ ತಗೊಂಡ್ಬರ್ತದೆ ನೋಡಿ ಐಸು. ಸೊ ಎಷ್ಟೊಂದು ಐಸ್ ಇದೆ ಗುರು, ಎಷ್ಟು ಕೋಲ್ಡ್ ಐಸ್ ನೋಡಿದ್ರೆ. ಆ್ಯಕ್ಚುಲಿ ಮೇಲೆ ಬಿದ್ದಿರ್ಬೇಕು ನೋಡಿ, ಆಕಾಶದಿಂದ ಬಿದ್ದಿರೋಂಥ ಒಂದು ಐಸು. ಎಲ್ಲ ಐಸ್ ನೋಡಿ ಇವರು ನೋಡಿ ಹೆಂಗಿದೆ ಒಂದು ಚಿಲ್ಲು. ನೋಡಿದ್ರೆ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಎಷ್ಟೊಂದು ಚಿಲ್ಲಾಗಿದೆ. ಇದೆಲ್ಲ ಐಸು. ಈ ನೀರಂತೂ ಎಷ್ಟೊಂದು ಚಿಲ್ಲಾಗಿದೆ ಗೊತ್ತಾ ನೋಡಿ. ಅಲ್ಲಿ ಐಸ್ ನೋಡಿ ಹೆಂಗಿದೆ ಅಂತ. ಸೊ ಎಷ್ಟೊಂದು ಇದಾಗಿದೆ ಗುರು ಹಿಮಾಲಯ ಪರ್ವತ ಇದೆಲ್ಲ. ಇಲ್ಲಿಂದ ಒಂದು ಲೊಕೇಶನ್ ನೋಡಿದ್ರೆ ನಿಮ್ಗೆ ನೋಡಿ ಹೆಂಗಿದೆ ಅಂತ. ಸ್ನೇಹಿತರೆ ನೋಡಿ ವೆದರ್ ಚೇಂಜ್ ಆಯಿತು ನೋಡಿದ್ರಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ವಾಟರ್ ಫಾಲ್ಸ್ನ ಬರ್ತಾ ಇದ್ದೀನಿ. ಇಲ್ಲಿಂದ ಹತ್ತೋದೇನು ಹತ್ಬಿಟ್ಟಿದ್ದೆ ನೋಡಿಬಿಟ್ಟೆ. ಸೊ ಎಲ್ಲ ಸ್ವರ್ಗ ಎಲ್ಲ ನೋಡಿದೆ ನೋಡಿ. ಇಂಡಿಯಾ ಲಾಸ್ಟ್ ಲ್ಯಾಂಡ್ ತೋರಿಸ್ತೀವಿ. ಇವಾಗ ಇಳಿಯೋಕ್ಕಿದೆ ಗುರು ನಿಜವಾಗ್ಲು. ಇಲ್ಲಿಂದ ಬಂದ್ಬಿಟ್ಟು ಸುಮಾರು 10 ಕಿಲೋಮೀಟ್ರ್ ಇಳಿಬೇಕು. ಸೊ ಎಷ್ಟು ಹತ್ತಿದ್ದು ಎಷ್ಟು ಕಷ್ಟ ಇಳಿಯೋದು ಸಹ ಅದೇ ಕಷ್ಟ. ನಂಗೆ ಕಾಲಂತೂ ತುಂಬ ನೋಡ್ತಾಯಿದೆ. ನಂಗೆ ಕಾಲು ಇವತ್ತು ಫುಲ್ ರೆಸ್ಟ್ ಬೇಕಾಗತ್ತೆ ಹಂಗೆ. ಸೊ ಗೊತ್ತಲ್ಲ ಇದು ಬಂದ್ಬಿಟ್ಟು ಇಂಡಿಯಾದ ಲಾಸ್ಟ್ ವಿಲೇಜ್ ಆಗಿರೋಂಥ ಒಂದು ಮನಾ ವಿಲೇಜಿಂದ ಬಂದ್ಬಿಟ್ಟು ಒಂದು 10 ಕಿಲೋಮೀಟ್ರ್, ಆಕ್ಚುಲಿ 5 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಇಲ್ಲ ನಾನು ನಿಜವಾಗ್ಲು ನಾನು ನೋಡ್ತಾ ಇದ್ದೀನಲ್ಲ. ಸೊ ಇದು ಬಂದ್ಬಿಟ್ಟು ಎಷ್ಟೊಂದು ಕಷ್ಟ ಇದೆ ಗೊತ್ತಾ. ಈ ಒಂದು ವಾಟರ್ ಫಾಲ್ ಇಲ್ಲಿ ಬಂದ ತಕ್ಷಣ ನಿಜವಾಗ್ಲು ಎಷ್ಟೊಂದು ನೋವಾಗ್ತಾಯಿದೆ. ಕಾಲಂದರೆ ಆಗ್ತಾನೆ ಇಲ್ಲ ಗುರು ನಿಜವಾಗ್ಲು. ಇವಾಗ ಇಳಿಯೋದು ಹೆಂಗೆ ಅಂತ ನನಗೆ ಗೊತ್ತಾಗ್ತದೆ ಇಲ್ಲಿಂದ ಇಲ್ಲಿ ನೀವು ನೋಡಿ. ಸೊ ಈ ಒಂದು ಸ್ವರ್ಗ ನೀವು ನೋಡ್ತಿರಲ್ಲ ಹೆಂಗಿದೆ ಅಂತ. ಮುಂದೆ ನೋಡಿ ಎಲ್ಲ ಫುಲ್ ಹೊಗೆ ತುಂಬ್ಕೊಂಡ್ಬಿಡ್ತು, ಏನು ಕಾಣಿಸ್ತಾ ಇಲ್ಲ. ಸೊ ನೋಡಿ
ಇಲ್ಲಿ ಗೊತ್ತಾ ಹಿಮಾಲಯ ಪರ್ವತ ಥರ. ಇವಾಗ ನೋಡ್ತಾ ಇದ್ದಂಗೆ ನೋಡಿ ಎಲ್ಲ ವ್ಯೂಸ್ ಎಲ್ಲ ಹೊಗೆ ನೋಡಿ, ಆಕಾಶ ತುಂಬ್ಕೊಂಡ್ಬಿಟ್ಟಿದೆ ಒಂದು. ಸೊ ನಾವು ಅಲ್ಲಿಗೆ ಹೋಗ್ಬೇಕು, ಲಾಸ್ಟ್ ಕಾಣಿಸ್ತಾ ಚಿಕ್ಕದು ಆ ಮನಾ ವಿಲೇಜ್, ಅಲ್ಲಿಗಾದ್ರೂ ಹೋಗ್ಬೇಕು ಗುರು ನಾವು ಇವಾಗ. ಸೊ ಇನ್ನೂ 1-2 ಅವರ್ 3 ಅವರ್ ಆಗುತ್ತೆ. ಆರಾಮಾಗಿ ನಾವು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಮ್ಮ ಕೈಯಲ್ಲಂತೂ ಆಗ್ತಾ ಇಲ್ಲ ಗುರು, ಏನು ಕಷ್ಟ ಗುರು. ಈ ಒಂದು ಬಾಬಾ ನೋಡಿದ್ರಲ್ಲ, ಈ ಒಂದು ಇದಕ್ಕೆ ಬರೋಕ್ಕೆ ನಿಜವಾಗ್ಲೂ ಕೇಳ್ಕೊಂಬಂದಿರಬೇಕು ಈ ಒಂದು ಸ್ವರ್ಗ ನೋಡೋಕ್ಕೆ. ಸೊ ವಸುಧರಾ ವಾಟರ್ ಫಾಲ್ಸ್ ಅಂದರೆ ನಿಜವಾಗ್ಲೂ ನೀವು ನೋಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಬನ್ನಿ ನೆಕ್ಸ್ಟ್ ಟೈಮ್ ಯಾರು ಬರೋವಾಗ. ನಾನು ಹೇಳ್ತಾ ಇದ್ದೇನೆ, ಟ್ರಕ್ಕಿಂಗ್ ತುಂಬಾ ಕಷ್ಟ ಈ ಒಂದು ಟ್ರಕ್ಕಿಂಗ್. ಸೊ ನೋಡಿ ಈ ಥರ ಹಿಮಾಲಯ ಪರ್ವತಗಳೆಲ್ಲ ಹತ್ಕೊಂಡು ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ಆದರೂ ಸಹ ಇವಾಗ ನಾನು ಇಲ್ಲಿಂದ ಕೆಳಗಡೆ ಹೋಗಲೇಬೇಕಾಗತ್ತೆ. ಸೊ ಇಲ್ಲಿರೋಕ್ಕಾಗಲ್ಲ, ಊಟನೂ ತುಂಬ ಹೊಟ್ಟೆ ಹೆಚ್ಚಿಸ್ತಾಯಿದೆ ಗುರು. ಯಾಕಂದರೆ ಮಾರ್ನಿಂಗ್ ಮಾಡಿರೋಂಥ ಊಟ ಮಧ್ಯಾಹ್ನ ನಾನು ನೋಡಿದೆ, ಸ್ನ್ಯಾಕ್ಸ್ ಏನು ತೊಗೊಂಬರೋಣ, ಇಲ್ಲಿಗೆ ಬ್ಯಾಗ್ ಎತ್ಕೊಂಬರೋಕ್ಕಿಲ್ಲ, ಖಾಲಿ ಮನುಷ್ಯನೇ ಬರೋಕ್ಕಾಗಲ್ಲ ಈ ಥರ ಪ್ರದೇಶದಲ್ಲಿ. ಸೊ ಹೆಂಗೆ ಊಟ ತೊಗೊಂಬರಲಿ ಅಲ್ಲಿ ನೀವು ಹೇಳಿ. ಇಲ್ಲಿ ಏನು ಗುರು ಜನ ಇಲ್ಲೆಲ್ಲ ಬರ್ತಾಯಿದೆ, ಇಲ್ಲಿ ನೋಡಿ ತೋರಿಸಿ ನಿಮ್ಗೆ ನೋಡಿದ್ರೆ ಅಲ್ಲಿ ಚಿಕ್ಕ ಬಲ್ಲ ನೋಡಿ. ಸೊ ಜನ ಇಲ್ಲಿ ಎಲ್ಲ ಹೆಂಗೆ ಬರ್ತಾ ಇದ್ದಾರೆ ನೋಡಿದ್ರೆ, ಚಿಕ್ಕ ಜನ ಇಲ್ಲ ಇಲ್ಲಿ ಒಂದು ಸತಿ ನೋಡಿ ಹಿಂಗೆ ತೋರಿಸ್ತೀನಿ ನೋಡಿ ನಿಮ್ಗೆ ನೋಡಿದ್ರೆ. ಏನು ಗುರು ಎಲ್ಲಿಂದ ಬರ್ತಾರೆ ಇವೆಲ್ಲ, ಆ್ಯಕ್ಚುಲಿ ಇವರೆಲ್ಲ ಫುಲ್ ಜನನ ಏನು ನೋಡಿ ಎಲ್ಲ ವ್ಯೂ ನೋಡೋಕ್ಕೆ ಬಂದಿರೋದು ನೋಡಿ, ಇವೆಲ್ಲ ಫುಲ್ ಟೂರಿಸ್ಟ್ ನೋಡ್ದೆ. ಅಲ್ಲಿ ನೋಡಿ ಹಸು ನೋಡಿ ಹೆಂಗಿದೆ ಅಂತ, ಇದೆಲ್ಲ ಫುಲ್ ಹಿಮಾಲಯ ಪರ್ವತದಲ್ಲಿ ಇರೋವಂಥ ಒಂದು ಹಸು. ನಮ್ಮ ಹಸು ನಾರ್ಮಲ್ ಹಸು ಇಲ್ಲ ಬದುಕಲ್ಲ ನೋಡಿ. ಇಲ್ಲಿ ನೋಡಿದ್ರೆ ಹಸು ನೋಡಿ, ಇಲ್ಲಿ ಹಸು ಎಲ್ಲ ಮೇಯ್ತಾ ಇದೆ, ಇಲ್ಲಿ ಜನ ಬರ್ತಾಯಿದ್ದಾರೆ ಇಲ್ಲಿ ನೋಡಿದ್ರ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಈ ಥರ ವ್ಯೂ ಗುರು. ಓಕೆ, ನಮ್ಮ ಪಯಣ ನಿಲ್ಲಬಾರ್ದು. ಸೊ ನಾವು ಬಂದ್ಬಿಟ್ಟು ನಮ್ಮ ಪಯಣ ಮುಂದೆ ಓದಿಸ್ತಾ ಇರಬೇಕು. ಸೊ ಎಷ್ಟೇ ಕಷ್ಟ ಆದರೂ ಸಹ ಮುಂದೆ ಹೋಗೋಣ. ಇನ್ನು ಈ ಥರ ಇನ್ನೂ ಎಷ್ಟು ಕಷ್ಟ ಆದರೂ ಸಹ ಪರ್ವತ ಬೇಕಾದ್ರು ಎತ್ತಾನ, ಹಿಮಾಲಯ ಪರ್ವತ ಬೇಕಾದ್ರು. ಸೊ ಹಿಂದೆ ಹೋಗೋದಂತ ಇಲ್ಲ. ಓಕೆ, ಇವಾಗ ಮುಂದೆ ಹೋಗೋಣ ನಾವು. ಈಗ ಮುಂದೆ ಹೋಗಲೇಬೇಕಲ್ಲ ಸ್ನೇಹಿತರೆ. ನಾನು ಎಲ್ಲಿಗೋದ್ರೂ ಸಹ ನನ್ನ ದೋಸ್ತು ನೋಡಿ ನನಗೆ ತುಂಬ ಪಂಚಪ್ರಾಣ ನನಗೆ ತುಂಬ ಇಷ್ಟ ಆಗಿರೋಂಥ ಅಂದ್ಬಿಟ್ಟು ಹಸು. ಸೊ ನಾನು ಹಿಮಾಲಯಕ್ಕೆ ಹೋದ್ರು, ನಾನು ಈ ದೇಶ ಬಿಟ್ಟು ಆಚೆ ಹೋದರೂ ಸಹ ನನಗೆ ಎಲ್ಲಾದರೂ ಸಹ ಈ ಥರ ಕಾಣಿಸ್ತಾ ಇರುತ್ತೆ ನೋಡಿದ್ರೆ. ಸೊ ನಾನು ತುಂಬ ಇಷ್ಟ ಆಗೋರು, ನಾನು ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ ಇದ್ರ ಬಗ್ಗೆ ನೋಡಿದ್ರೆ. ಸೊ ನಾನು ಏನು ಮಾಡೋಕ್ಕೆ ಹೋಗೋಣ, ಎಷ್ಟು ನೋಡಿ ಬಂದ್ಬಿಟ್ಟು ಹಿಮಾಲಯದ ಇಷ್ಟೊಂದು ಚಳಿ ವೆದರ್ಗೆ ಹೊಂದ್ಕೊಳ್ಳೋ ಅಂತ ಒಂದು ಪ್ರಾಣಿ. ಸೊ ಇದೇ ಬಂದ್ಬಿಟ್ಟು ನೋಡಿ. ಸೊ ಅದೇನು ಮಾಡೋದು ಗೊತ್ತಿಲ್ಲ, ಯಾಕಂದರೆ ನಾರ್ಮಲ್ ಪ್ರಾಣಿ ಇಲ್ಲಲ್ಲ, ಅದಕ್ಕೆ ಸೊ ಸ್ವಲ್ಪ ಹುಷಾರಾಗಿರಬೇಕು. ಅದರ ಥರ ನನಗೆ ತುಂಬ ಹಸು ನೋಡ್ಬೋದು ಹೆಂಗಿದೆ. ಸೊ ಹಸು ನನಗೆ ತುಂಬ ಇಷ್ಟ. ನಿಮಗೆ ಇಲ್ಲಿಂದ ಒಂದು ಸ್ವರ್ಗ ಒಂದೇ ಒಂದು ಮನೆ ಗುರು. ಈ ಒಂದು ಹಿಮಾಲಯ ಪರ್ವತದಲ್ಲಿ ನೋಡಿ ಇಷ್ಟೊಂದು ಇದಾಗಿದೆ ಅಲ್ಲ, ಇದರಲ್ಲಿ ಬಂದ್ಬಿಟ್ಟು ಒಂದು ಮನೆ ಇದೆ. ನಾನು ತೋರಿಸ್ತೀನಿ ಇಲ್ಲಿಂದ ಲೊಕೇಶನ್ ನೋಡಿಗೆ ಅಂತ. ಸೊ ಹೋಗೋಕ್ಕೂ ಸಹ ಜಾಗ ಇಲ್ಲ ನೋಡಿದ್ರೆ ಹೆಂಗಿದೆ ಅಂತ. ಸೊ ನಿಮ್ಗೆ ಇವಾಗ ಬಂದ್ಬಿಟ್ಟು ಇಲ್ಲಿ ಸ್ವರ್ಗ ಆಗೋರು ಈ ಥರ ಒಂದು ಪ್ಲೇಸಲ್ಲಾದ್ರೆ ನೀವು ಯಾವಾಗಾದ್ರು ಬರ್ಬೇಕು ಅಂದ್ಕೊಂಡ್ರೆ ಸೊ ಬನ್ನಿ. ಈ ಪ್ಲೇಸ್ ಬಂದ್ಬಿಟ್ಟು ನೋಡಿದ್ರ. ಸೊ ನಿಮ್ಗೆ ಇಲ್ಲಿ ಏನು ಸಹ ಕಾಣಿಸಲ್ಲ, ಎಲ್ಲ ಹಿಮಾಲಯ ಪರ್ವತ ಸುತ್ತಲೂ ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಮನೆ ನೋಡಿದ್ರೆ ಒಂದೇ ಒಂದು ಮನೆ ಇದೆ. ಸೊ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮನೆ ಅಲ್ಲಿಂದ ಬಂದ್ಬಿಟ್ಟು. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ನಮ್ಮ ಸ್ನೇಹಿತರು ತುಂಬ ಜನ ಇದ್ದಾರೆ ಗೊತ್ತಲ್ಲ. ಸೊ ನಮ್ಮ ಸ್ನೇಹಿತರು ಅಂದರೆ ಯಾರು ಅಂತ ಹೇಳ್ದಲ್ಲ, ಈ ಹಸು ಇಲ್ಲಿ ಏನಿದೆ ಅಂದ್ಬಿಟ್ಟು. ಸೊ ಈ ಹಸು ಬಂದ್ಬಿಟ್ಟು ನನ್ನ ಸ್ನೇಹಿತರು, ನಾನು ತುಂಬ ಫ್ರೆಂಡ್ಶಿಪ್ ಮಾಡೋದು. ಸೊ ನಾನು ತುಂಬ ಇಷ್ಟಪಡೋದು, ನನ್ನ ಪಂಚಪ್ರಾಣ ಅಂದರೆ ಈ ಹಸುನೇ. ನನಗೆ ಎಲ್ಲೋದ್ರೂ ಸಹ ಸೊ ನನಗೆ ಹೆಲ್ಪ್ ಮಾಡೋದು ತುಂಬ ಸತಿ ನನಗೆ ಈ ಹಸು ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನನಗೆ ಒಂದು ಸತಿ ಕಾಡಲ್ಲಿ ದಾರಿ ಏನೋ ಬರ್ದಿರೋ ನೋಡಿ ಇಲ್ಲಿ ಕಲ್ಲಿಂದ ನೋಡ್ತಾರ. ಸೊ ನನಗೆ ಕಾಡಲ್ಲಿ ಕರ್ಕೊಂಡು ಹೋಗಿ ದಾರಿ ತರಿಸ್ತು. ಇವಾಗ ಬಂದ್ಬಿಟ್ಟು ಹಿಮಾಲಯ ಪರ್ವತದಲ್ಲಿ ಸಹ ಸೊ ನನಗೆ ತುಂಬ ಹೆಲ್ಪ್ ಮಾಡ್ತೀವಿ ಒಂದು ಹಸು ನೋಡಿ ಇಲ್ಲಿ. ಸೊ ಇಲ್ಲಿಂದ ಬಂದ್ಬಿಟ್ಟಿದೆ ಗುರು ಸ್ವರ್ಗಕ್ಕೆ ನೋಡಿದ್ರ. ಸೊ ಫುಲ್ಲು ಎಲ್ಲ ಐಸ್ ಥರ ಸ್ವರ್ಗ ಇರೋವಂಥ ಒಂದು ಪ್ಲೇಸ್ ಗುರು. ಈ ಒಂದು ಪ್ಲೇಸ್ಗೆ ಬರೋಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಕೇಳ್ಕೊಂಡು ಬಂದಿರ್ಬೇಕು ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ. ಸೊ ನೋಡಿ ಹಿಂಗಿದೆ ಸ್ಪೀಡ್ ಆಯ್ತು ಗುರು, ಫುಲ್ ಡೌನು ಹಾಗೆ ಅಂತ ಇಷ್ಟೇ ಡೌನು. ಫ್ಯಾಂಟಾಸ್ಟಿಕ್ ಆಗಿರೋಂಥ ನಮ್ಮ ಪ್ಲೇಸು. ವಾವ್ ಮನೆ ಬಂದು ಕೂಡ ನೋಡಿದ್ರಲ್ಲ ಎಷ್ಟು ಡೌನ್ ಅಂತ. ಸೊ ಬನ್ನಿ ಮುಂದೆ ಹೋಗೋಣ.